ಅದು 6 ವರ್ಷದ ಹಿಂದೆ ನಡೆದ ಪ್ರಸಾದದ ದುರಂತ. ಮಾರಮ್ಮನ ಪ್ರಸಾದ ತಿಂದವರು ಸಾವಿನ ಮನೆಯಿಂದ ಗ್ರೇಟ್ ಬಚಾವಾಗಿ ಬಂದಿದ್ರು. ಆದ್ರೆ ಆವತ್ತು ಜೀವ ಉಳಿಸಿಕೊಂಡವರು ಈಗ ರೌರವ ನರಕ ನೋಡ್ತಿದ್ದಾರೆ. ಆಸ್ಪತ್ರೆಗೆ ಹೋಗೋಕೆ ದುಡ್ಡು ಇರೋದಿಲ್ಲ, ಕೆಲಸಕ್ಕೆ ಹೋಗೋಕ್ಕಾಗಲ್ಲ. 6 ವರ್ಷ ಕಳೆದರೂ ತಪ್ಪದ ವಿಷ ಪ್ರಸಾದದ ಕಂಟಕ. 120 ಮಂದಿ ಬದುಕಿಗೆ ಬರೇ ನಿತ್ಯವೂ ನರಕ ದರ್ಶನ. ದೇವರ ಪ್ರಸಾದ ಅಂದ್ರೆ ಬೇಡ ಅನ್ನೋರೇ ಇಲ್ಲ. ಸಾಕ್ಷಾತ್ ಭಗವಂತನ ಸ್ವರೂಪವೇ ಅಂತ ಎಲ್ಲರೂ ಕಣ್ಣಿಗೆ ಒತ್ಕೊಂಡು ಸ್ವೀಕರಿಸ್ತಾರೆ. ಪ್ರಸಾದದ ರೂಪದಲ್ಲಿ ಭಗವಂತನನ್ನ ಕಾಣ್ತಾರೆ. ಇದೇ ರೀತಿ 6 ವರ್ಷದ ಹಿಂದೆ ಚಾಮರಾಜನಗರದ ಸುಳ್ವಾಡಿಯಲ್ಲೂ ಮಾರಮ್ಮನ ಪ್ರಸಾದವನ್ನ ಮಹಾಪ್ರಸಾದ ಅಂತ 100 ಮಂದಿ ಸ್ವೀಕರಿಸಿದ್ರು. ಆದರೆ ಪ್ರಸಾದ ಸ್ವೀಕರಿಸಿದ ಕೆಲವು ಗಂಟೆಗಳಲ್ಲಿ ದೊಡ್ಡ ದುರಂತವೇ ನಡೆದೋಗಿತ್ತು. 17 ಮಂದಿ ಸಾವನ್ನಪ್ಪಿದ್ರೆ 120ಕ್ಕೂ ಹೆಚ್ಚು ಮಂದಿ ಸಾವು ಬದುಕಿನ ಮಧ್ಯೆ ಹೋರಾಡಿ ಗೆದ್ದು ಬಂದಿದ್ರು. ಇದೆಲ್ಲ ಆಗಿ 6 ವರ್ಷವೇ ಕಳೆದ್ರೂ ಅಂದು ಪ್ರಸಾದ ತಿಂದವರ ಬದುಕು ಸರಿ ಹೋಗಿಲ್ಲ. ವಿಷ ಪ್ರಸಾದದ ಎಫೆಕ್ಟ್ ಈಗಲೂ ಜೀವ ಹಿಂಡ್ತಾನೇ ಇದೆ. 2018ರ ಡಿಸೆಂಬರ್ 14 ಚಾಮರಾಜನಗರ ಜಿಲ್ಲೆಯ ಸುಳ್ವಾಡಿ ಗ್ರಾಮದ ಪಾಲಿಗೆ ಮಹಾ ದುರಂತವೇ ನಡೆದ ದಿನ. ಅವತ್ತು 17 ಮಂದಿ ಜೀವ ಬಿಟ್ಟರೆ 120 ಮಂದಿ ಕೂದಲೆಳೆ ಅಂತರದಲ್ಲಿ ಪಾರಾಗಿ ಬಂದಿದ್ರು. ಅವತ್ತೇನೋ ಜೀವ ಉಳಿಸಿಕೊಂಡಿದ್ರು. ಆದ್ರೀಗ ನಿತ್ಯವೂ ಸತ್ತು ಬದುಕ್ತಾ ಇದ್ದಾರೆ. ದಿನ ಬೆಳಗಾದ್ರೆ ದೇವರ ಮುಖ ನೋಡ್ತಾರೋ ಇಲ್ವೋ, ಆದರೆ ಡಾಕ್ಟರ್ ಮುಖ ಮಾತ್ರ ತಪ್ಪದೆ ನೋಡ್ತಾರೆ. ಪ್ರಸಾದ ದುರಂತ ಸಂಭವಿಸಿದ ದಿನದಿಂದಲೂ ಕೂಡ ನಿಶ್ಶಕ್ತಿ, ತಲೆಸುತ್ತು, ತಲೆನೋವು, ಅಸ್ವಸ್ಥತೆ ಸೇರಿದಂತೆ ಹಲವಾರು ಸಮಸ್ಯೆಗಳು ಬೆನ್ನಿಗೆ ಬಿದ್ದ ಬೇತಾಳನಂತೆ ಕಾಡ್ತಾ ಇದ್ದಾವೆ. ಹೀಗಾಗಿ ಕೂಲಿಗೆ ಹೋಗೋದಕ್ಕೂ ಆಗದೆ, ಜೀವನ ನಡೆಸೋದಕ್ಕೂ ಆಗದೆ ಪರದಾಟವನ್ನು ಮಾಡ್ತಿದ್ದಾರೆ. ಯಾಕಂಗ ನಮ್ಮ ಮನೇಲಿದ್ದವರೆಲ್ಲ ಬೈತಾವ್ರೆ, ಯಾಕೆ ಹೋಗಿ ಔಷಧಿ ತಿಂದ್ಬಿಟ್ಟು ಬಂದು ನಮ್ಮ ಜೀವ ತೆಗಿತೀವಿ ಹಂಗಂತ. ಆಸ್ಪತ್ರೆಗೆ ಹೋಗೋಕೆ ದುಡ್ಡು ಇರೋದಿಲ್ಲ, ಕೆಲಸಕ್ಕೆ ಹೋಗೋಕ್ಕಾಗಲ್ಲ. 5 ವರ್ಷ ಆಯಿತು ಕೆಲ್ಸಕ್ಕೆ ಹೋಗಿ. 120 ಸಂತ್ರಸ್ತರಲ್ಲಿ 23 ಮಂದಿ ಸಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೇಗೋ ಜೀವ ಉಳಿಸಿಕೊಂಡ್ವಿ ಅಂದವರು ಈಗಲೂ ಕಾಣಬಾರದ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಬಹಳ ಬೇಗ ಹಲವಾರು ರೀತಿಯ ರೋಗಗಳು ಕಾಣಿಸಿಕೊಳ್ಳುವುದಾಗುತ್ತದೆ ಮತ್ತು ಇದನ್ನು ತೆಗೆದುಕೊಂಡಿರುವವರಲ್ಲಿ ಮಾನಸಿಕ ತೊಂದರೆಗಳು ಬಹಳಷ್ಟು ಕಾಣಿಸಿಕೊಳ್ಳುತ್ತಿರುವುದು ನಮಗೆ ಮೆಡಿಕಲ್ ಹಿಸ್ಟ್ರಿಯಲ್ಲಿ ನಮಗೆ ಬಹಳಷ್ಟು ಗೊತ್ತಾಗಿದೆ. ಒಟ್ಟಿನಲ್ಲಿ ವಿಷ ಪ್ರಸಾದ ತಿಂದು ಬದುಕಿದ್ರೂ ಸಹ ನೆಮ್ಮದಿ ಇಲ್ಲದಂತಾಗಿರುವಂಥದ್ದು ಮಾತ್ರ ಸುಳ್ಳಲ್ಲ. ನಂದೀಶ್, ನ್ಯೂಸ್ 18 ಚಾಮರಾಜನಗರ. ಬೆಳಗಾವಿಯಲ್ಲಿ ಖತರ್ನಾಕ್ ಗ್ಯಾಂಗ್ ಒಂದು ತಲೆ ಎತ್ತಿದೆ. ಮದುವೆ ಹೆಸರಲ್ಲಿ ಬದುಕನ್ನೇ ಬರ್ಬಾದ್ ಮಾಡೋ ಕೆಲಸ ಮಾಡ್ತಿದ್ದಾರೆ. ನೊಂದ ಹೆಣ್ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಮಕ್ಕಳ ಮಾರೋ ದಂಧೆ ಶುರು ಮಾಡಿದ್ದಾರೆ. ಮದುವೆ ಮಾಡಿಸೋದು, ಮಕ್ಕಳ ಮಾರಾಟ ಮಾಡೋದು. ಬೆಳಗಾವಿಯಲ್ಲಿ ಬಲೆಗೆ ಬಿತ್ತು ಮತ್ತೊಂದು ಗ್ಯಾಂಗ್. ದುಡ್ಡು ಮಾಡೋದಕ್ಕೆ ಎಂತೆಂಥ ದಂಧೆಗೆಲ್ಲ ಇಳಿತಾರೆ ನೋಡಿ. ಹೇಳ್ಕೊಳ್ಳೋದಕ್ಕೆ ಮದುವೆ ಮಾಡಿಸೋ ಬ್ರೋಕರ್, ಆದರೆ ಮಾಡ್ತಿದ್ದದ್ದು ಮಾತ್ರ ಮನಿಹಾಳ್ ಕೆಲಸ. ಗಂಡ ಬಿಟ್ಟವರು ಅಥವಾ ಗಂಡನನ್ನ ಕಳ್ಕೊಂಡವರನ್ನೇ ಹುಡ್ಕೊಂಡು ಹೋಗಿ ಮದುವೆ ಸಂಬಂಧ ಕುದುರಿಸ್ತಿದ್ರು. ನಿಮ್ಮ ಬದುಕಿಗೊಂದು ದಾರಿ ಮಾಡ್ತೀವಿ ಅಂತ ಪಾಪದ ಹೆಣ್ಮಕ್ಕಳ ಮೇಲೆ ಕಣ್ಣು ಹಾಕ್ತಿದ್ರು. ಮದುವೆ ಮಾಡಿಸೋ ನೆಪದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಲಕ್ಷ ಮಾರ್ತಿದ್ದಾರೆ. ಬೆಳಗಾವಿಯ ಸುಲ್ತಾನಪುರದಲ್ಲಿ ಕೆಲ ದಿನಗಳ ಹಿಂದೆ ಮಗು ಮಾರಾಟ ಮಾಡಿದ್ದ ಸುದ್ದಿ ದೊಡ್ಡ ಚರ್ಚೆಯಾಗಿತ್ತು. ಹೆಣ್ಮಕ್ಕಳಿಗೆ 2ನೇ ಮದುವೆ ಮಾಡಿಸೋ ನೆಪದಲ್ಲಿ ಮಕ್ಕಳ ಮಾರಾಟ ಮಾಡೋ ಗ್ಯಾಂಗ್ ತಲೆ ಎತ್ತಿದೆ ಅನ್ನೋದನ್ನ ನಾವೇ ಸುದ್ದಿ ಮಾಡಿದ್ವಿ. ಆದ್ರೆ ಬೆನ್ನಲ್ಲೇ ಇದೇ ಊರಲ್ಲಿ ಮತ್ತೊಂದು ಮಗು ಮಾರಾಟದ ರಹಸ್ಯ ಬಯಲಾಗಿದೆ. ಕೆಲ ದಿನಗಳ ಹಿಂದೆ ಅರ್ಚನಾ ಮಗದುಮ್ಮ ಅನ್ನೋರ ಮದುವೆಯಾಗಿತ್ತು. ಈಕೆಗೆ 5 ವರ್ಷದ ಮಗ ಇದ್ದಿದ್ರಿಂದ ಈತನ ಮೇಲೆ ದಲ್ಲಾಳಿಗಳು ಕಣ್ಣಾಕಿದ್ದಾರೆ. ನಾವು ನಿಮ್ಮ ಮಗನ ಆರೈಕೆ ಮಾಡ್ತೀವಿ ಅಂತ ಇಟ್ಕೊಂಡು ಮಹಾರಾಷ್ಟ್ರ ಮೂಲದವರಿಗೆ 5 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ. ಯಾವಾಗ ಮಗು ನಾಪತ್ತೆಯಾಯಿತು, ಹೆತ್ತ ಕರುಳು ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ತನಿಖೆಗಿಳಿದ ಪೊಲೀಸರು 2 ಮಹಿಳೆಯರ ಜೊತೆ 3 ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ. ಈ ವೇಳೆ ನಕಲಿ ಬಾಂಡ್ ಪೇಪರ್ ಮೇಲೆ ಮಗು ಮಾರಾಟದ ಬಗ್ಗೆ ಬರ್ಕೊಟ್ಟಿದ್ದು ಸಹ ಬಯಲಾಗಿದೆ. ಆ ಮಕ್ಕಳ ದಂಪತಿಗಳು ಅನಕ್ಷರಸ್ಥರು ಮತ್ತು ಅವರಿಗೆ ಈ ಲೋಕಜ್ಞಾನದ ಅರಿವಿರೋದಿಲ್ಲ ಮತ್ತು ಕಾನೂನಿನ ಅರಿವಿರೋದಿಲ್ಲ. ಹಾಗಾಗಿ ಇವರು ಒಂದು ಫೇಕ್ ಬಾಂಡ್ ಪೇಪರ್ ಕ್ರಿಯೇಟ್ ಮಾಡಿ ಅವರಿಗೆ ಕಾನೂನು ಪ್ರಕಾರವಾಗಿ ದತ್ತು ಕೊಡೋ ರೀತಿಯಲ್ಲಿ ನಂಬಿಸಿ ಅವ್ರ ಕಡೆಯಿಂದ 3.5 ಲಕ್ಷ ತೆಗೆದುಕೊಂಡು ಮಗುವನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ.
ಒಟ್ನಲ್ಲಿ ಎರಡನೇ ಮದುವೆ ಮಾಡಿಸೋ ನೆಪದಲ್ಲಿ ಮಕ್ಕಳ ಮಾರಾಟ ಜಾಲ ಹೆಡೆ ಎತ್ತಿದ್ದು ಅಮಾಯಕ ಹೆಣ್ಮಕ್ಕಳ ಬದುಕಲ್ಲಿ ಆಟ ಆಡೋ ಇಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಬೆಳಗಾವಿ.